ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7 ಕರ್ನಾಟಕ ರಕ್ಷಣಾ ವೇದಿಕೆ ಗದಗ ಜಿಲ್ಲಾ ಘಟಕದ ವತಿಯಿಂದ ಇಂದು ಗದಗ ತಹಶೀಲ್ದಾರ್ ಹಾಗೂ ಗದಗ ನಗರ ಪೊಲೀಸ್ ವೃತ್ತ ನಿರೀಕ್ಷಕರಿಗೆ ಮನವಿ ಸಲ್ಲಿಸಲಾಯಿತು. ಇದೇ ತಿಂಗಳು ಏಪ್ರಿಲ್ನಲ್ಲಿ ಗದಗ ನಗರದ ಹೃದಯ ಭಾಗವಾದ ಜಗದ್ಗುರು ತೋಂಟದಾರ್ಯ ಮಠದ ಜಾತ್ರಾ ಮಹೋತ್ಸವವಿದ್ದು, ಈ ಜಾತ್ರೆಯಲ್ಲಿ ವ್ಯಾಪಾರ ಮಾಡುವ ಅಂಗಡಿಗಳನ್ನು ಉತ್ತರ ಭಾರತೀಯ ಹಿಂದಿವಾಲಾಗಳಿಗೆ ಪ್ರತಿ ವರ್ಷ ನೀಡುತ್ತಿದ್ದು, ಇದನ್ನು ವಿರೋಧಿಸಿ ನಮ್ಮ ರಾಜ್ಯದ ನೆಲ, ಜಲ, ಹಣ ಬೇರೆ ರಾಜ್ಯದವರಿಗೆ ಯಾಕೆ, ಇಲ್ಲಿ ವ್ಯಾಪಾರ ಮಾಡುವುದಕ್ಕೆ ನಮ್ಮ ಕರ್ನಾಟಕದ ಜನರಿಗೆ, ಕನ್ನಡದ ವ್ಯಾಪಾರಿಗಳಿಗೆ ಅವಕಾಶ ನೀಡಬೇಕೆಂದು ಮನವಿ ಸಲ್ಲಿಸಲಾಯಿತು. ಈ ವೇಳೆ ಹಿಂದಿವಾಲಾಗಳಿಗೆ ಅವಕಾಶ ಕೊಟ್ಟರೆ, ಉತ್ತರ ಭಾರತೀಯರಿಗೆ ಅವಕಾಶ ಕೊಟ್ಟರೆ ಕರ್ನಾಟಕ ರಕ್ಷಣಾ ವೇದಿಕೆ ಗದಗ ಜಿಲ್ಲಾ ಘಟಕದ ವತಿಯಿಂದ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿ ಮನವಿ ಸಲ್ಲಿಸಲಾಯಿತು. ವೀರೇಶ್ ಗುಗರಿ, ಭೀಮಧ್ವನಿ ನ್ಯೂಸ್ 7. ಹೃದಯ ಭಾಗದಲ್ಲಿರ್ತಕ್ಕಂಥ ಗುರು ತೋಟದಾರ್ಯ ಮಠದ ಜಾತ್ರಾ ಮಹೋತ್ಸವ ಇದೆ. ಆ ಜಾತ್ರಾ ಮಹೋತ್ಸವದಲ್ಲಿ ಇವತ್ತು ಉತ್ತರ ಭಾರತೀಯ ಹಿಂದಿವಾಲಾಗಳಿಗೆ ಅಂಗಡಿಗಳನ್ನು ಹಾಕಲಿಕ್ಕೆ, ತಿಂಡಿ ತಿನಿಸುಗಳು, ಬಟ್ಟೆ ಅಂಗಡಿಗಳನ್ನು ಹಾಕಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಆ ಅವಕಾಶವನ್ನು ರದ್ದುಪಡಿಸಿ ನಮ್ಮ ಕರ್ನಾಟಕದ ಜನ, ಕನ್ನಡಿಗರ ಜನ, ರೈತರ ಮಕ್ಕಳಿಗೆ ಅವಕಾಶವನ್ನು ಮಾಡಿಕೊಡಬೇಕು. ಆ ಜಾತ್ರಾ ಮಹೋತ್ಸವ ಕಮಿಟಿಗೆ ಮಾನ್ಯ ತಹಶೀಲ್ದಾರ್ ಸಾಹೇಬರು ತಾವು ಕರೆಸಿ ಅವರಿಗೆ ಇಲ್ಲಿ ಕನ್ನಡಿಗರಿಗೆ ಅಂಗಡಿಗಳನ್ನು ಕೊಡಬೇಕು, ಕನ್ನಡಿಗರ ಅಂಗಡಿಗಳನ್ನು ಅಲ್ಲಿ ಹಾಕಬೇಕು, ಅವರಿಗೆ ವ್ಯಾಪಾರಕ್ಕೆ ಅವಕಾಶ ಕಲ್ಪಿಸಿಕೊಡ್ಬೇಕಂತೇಳಿ ನೀವು ಹೇಳಬೇಕಂತೇಳಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಶಾಂತಿ ರೀತಿಯಿಂದ ಮನವಿಯನ್ನು ಕೊಡ್ತಾ ಇದ್ದೀವಿ. ತಾವು ತಾಲೂಕಾ ದಂಡಾಧಿಕಾರಿಗಳು ಕೂಡ ಆಗಿರೋದ್ರಿಂದ ಈ ಮನವಿಯನ್ನು ಸ್ವೀಕರಿಸಿ ಅವರಿಗೆ ತಿಳಿ ಹೇಳಬೇಕು. ಒಂದು ವೇಳೆ ಅಲ್ಲಿ ಹಿಂದಿವಾಲಾಗಳು ಬೇರೆ ರಾಜ್ಯದವರು ಬಟ್ಟೆ ಅಂಗಡಿ ಆಗಲಿ, ಇನ್ನಿತರ ತಿಂಡಿಗಳ ಅಂಗಡಿಗಳನ್ನಾಗಲಿ ಅಥವಾ ಬೇರೆ ಅಂಗಡಿಗಳನ್ನು ಅಲ್ಲಿ ಆಟದ ಸಾಮಾನುಗಳ ಅಂಗಡಿಯನ್ನು ಹಾಕಿದರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ಥಳಕ್ಕೆ ನುಗ್ಗಿ ಅಲ್ಲಿ ಧ್ವಂಸವನ್ನು ಮಾಡಲಿಕ್ಕೆ ಸಿದ್ಧ ಇದ್ದೀವಿ. ನಾವು ಪೊಲೀಸ್ ಕೇಸ್ ಹಾಕಿದರೂ ಕೂಡ ಅದಕ್ಕೆ ಯಾವುದಕ್ಕೂ ಆಗದೆ ಕನ್ನಡಿಗರಿಗೆ, ಕನ್ನಡದ ಮಕ್ಕಳಿಗೆ ವ್ಯಾಪಾರ ಆಗಬೇಕು. ಯಾಕಂದರೆ ನಮ್ಮ